ನಮ್ಮ ಭಾರತೀಯ ವೇಷಭೂಷಕ್ಕೆ ಬಂದಾಗ ಇವತ್ತಿಗೆ ನಾವು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದಾಗ ಅನೇಕ ಜನ ಪಾಶ್ಚಾತ್ಯರು ಕೂಡ ನಮ್ಮ ವೇಷಭೂಷೆಗೆ ಮಾರು ಹೋಗಿದ್ದಾರೆ. ಆದರೆ ನಮ್ಮ ದುರ್ದೈವ ಏನೆಂದರೆ ಭಾರತೀಯರಿಗೆ ನಮಗೆ ನಮ್ಮ ವೇಷಭೂಷ, ನಮ್ಮ ಧಾರ್ಮಿಕ ವೇಷ, ಅದರ ಬಗ್ಗೆ ಗೌರವ ಸ್ವಲ್ಪ ಕಡಿಮೆ ಆಗ್ತದೆ. ಅದು ಪ್ರಶ್ನೆ ಎಲ್ಲಿ ಬರ್ತದೆ ಅಂದರೆ, ಇಂಥ ಧಾರ್ಮಿಕ ಸ್ಥಳಗಳಲ್ಲಿ, ಮಠ ಮಂದಿರಗಳಲ್ಲಿ ಬಂದಾಗ, ಗುರುಗಳ ದರ್ಶನಕ್ಕೆ ಹೋಗುವಾಗ, ದೇವರ ದರ್ಶನಕ್ಕೆ ಹೋಗುವಾಗ ನಮಗೆ ಅವ್ರ ಬಗ್ಗೆ ಭಕ್ತಿ ಇದೆ, ವೇಷಭೂಷ ಯಾಕೆ ಬೇಕು? ಆಮೇಲೆ ಅದನ್ನು ವೈಯಕ್ತಿಕವಾದ ಅವಮಾನ ಅಂತ ತಿಳಿದುಕೊಂಡು ಇವತ್ತಿಗೆ ದೊಡ್ಡದಾಗಿ ಅದನ್ನು ವಿಷಯವಾಗಿ ಎಲ್ಲರೂ ಅದನ್ನು ಪ್ರತಿಭಟಿಸೋಕೆ ಶುರು ಮಾಡ್ತಾರೆ. ಯಾಕೆ ಈ ನಮ್ಮ ಭಾರತೀಯ ವೇಷದ ಬಗ್ಗೆ ನಮಗೆ ಯಾಕೆ ದುರಾಗ್ರಹ ಇರಬಾರದು ಅನ್ನುವಂಥ ಪ್ರಶ್ನೆ. ಯೂನಿಫಾರ್ಮ್ ಅನ್ನುವಂಥದ್ದು, ಸಮವಸ್ತ್ರ ಅನ್ನುವಂಥದ್ದು ಬಾಲ್ಯದಿಂದಲೇ ನಾವೆಲ್ಲರೂ ಅದಕ್ಕೆ ನಡೆದುಕೊಂಡು ಬಂದಂಥವರು. ಅದು ಶಾಲೆಯಲ್ಲಿ ಆಗಿರಬಹುದು, ಅಥವಾ ಕೆಲಸ ಮಾಡುವ ಕಚೇರಿಗಳಲ್ಲಿ ಆಗಿರಬಹುದು. ಅಲ್ಲಿ ಒಂದು ನೀಟಾಗಿ ಕಾಣಿಸುವಂತೆ, ಮನಸ್ಸಿಗೆ ಯಾವುದೇ ವಿಕಾರ ಆಗದಂತೆ, ಸುತ್ತಮುತ್ತಲಿನ ವಾತಾವರಣವನ್ನು ಕೆಡಿಸದಂತೆ ಒಳ್ಳೆಯ ಸಮವಸ್ತ್ರದಲ್ಲಿ ಬರಬೇಕು ಅನ್ನುವಂಥ ನಿಯಮಗಳು ಇವತ್ತಿಗೆ ಎಲ್ಲ ಆಫೀಸ್ಗಳಲ್ಲೂ ಮಾಡಿರ್ತಾರೆ. ವೃತ್ತಿ ಜೀವನದಲ್ಲೂ ಇದನ್ನು ನಾವು ಅಳವಡಿಸ್ಕೊಳ್ತೀವಿ, ಸಾಮಾಜಿಕ ಜೀವನದಲ್ಲೂ ಇದನ್ನು ಅಳವಡಿಸ್ಕೊಳ್ತೀವಿ. ಆದರೆ ಧಾರ್ಮಿಕ ಕೇಂದ್ರಗಳಿಗೆ ಬಂದಾಗ ಮಾತ್ರ ನಮ್ಮ ಬುದ್ಧಿವಂತಿಕೆ ಜಾಗೃತ ಆಗ್ತದೆ. ಅದರಲ್ಲೂ ಇಂದಿನ ಯುವಕರಿಗೆ ಕೆರಳಿಸುವುದಕ್ಕಾಗಿ ಈ ಕೆಲವು ವಿಷಯಗಳು ಸಾಕು. ಯಾಕೆ ಈ ರೀತಿ ಅರ್ಧಂಬರ್ಧ ಬಟ್ಟೆಗಳನ್ನು ಹಾಕಿಕೊಂಡು ದೇವಸ್ಥಾನಕ್ಕೆ ಬರುವಂಥದ್ದು? ಭಕ್ತಿ ಇದೆ ಸಾಕಲ್ಲ ಅಂತ ಹೇಳಿ ಉಳಿದೆಲ್ಲ ಕಡೆಗೆ ಇರುವಂತಹ ನಮ್ಮ ನಿಯಮಗಳಿಗೆ ತಲೆ ತಗ್ಗಿಸುವಂತಹ ಸ್ವಭಾವ ಈ ಧಾರ್ಮಿಕ ಕ್ಷೇತ್ರಗಳಲ್ಲಿ ಯಾಕೆ ಬಂದಾಗ ಆ ನಿಯಮಗಳನ್ನು ನಾವು ಉಲ್ಲಂಘನೆ ಮಾಡ್ತೀವಿ. ಹೀಗಾಗಿ ಅದೊಂದು ಧಾರ್ಮಿಕ ಸ್ಥಳ, ಅಲ್ಲಿ ಸಂಕೀರ್ತನೆ ನಡೀತಾ ಇರ್ತದೆ, ಯಾರೋ ಪಾರಾಯಣ ಮಾಡ್ತಾ ಇರ್ತಾರೆ, ಯಾರೋ ಕಣ್ಣು ಮುಚ್ಚಿ ಧ್ಯಾನವನ್ನು ಮಾಡ್ತಾ ಇರ್ತಾರೆ, ಅಥವಾ ಯಾರೋ ತುಂಬ ಕಷ್ಟದಿಂದ ಬಂದು ಯಾರ ಹತ್ತಿರನೂ ಹೇಳಿಕೊಳ್ಳದೆ ತಮ್ಮ ಕಷ್ಟಗಳಿಗೆ ಪರಿಹಾರ ದೇವರ ಹತ್ರ ಸಿಗಲಿ ಅಂತ ಮನಃಶಾಂತಿಗಾಗಿ ಬಂದಿರ್ತಾರೆ. ಹೀಗೆ ಏನೇನೋ ಅನೇಕ ವಿಚಾರಗಳನ್ನು ಇಟ್ಟುಕೊಂಡು ದೇವಸ್ಥಾನಗಳಿಗೆ ಬಂದಿರ್ತಾರೆ. ಆ ಪ್ರಾಕಾರದಲ್ಲಿ ಅಸಭ್ಯವಾಗಿ ಕಾಣಿಸುವಂತೆ, ಅಶ್ಲೀಲವಾಗಿ ಕಾಣಿಸುವಂತೆ ಬಟ್ಟೆಗಳನ್ನು ಹಾಕಿಕೊಂಡು ಹೋಗುವಂಥದ್ದು ಇದು ಎಂದಿಗೂ ಸಲ್ಲದು. ನಮ್ಮ ಪ್ರಾಚೀನರಾಗಿರಬಹುದು ಅಥವಾ ನಮ್ಮ ಧರ್ಮಗ್ರಂಥಗಳಾಗಿರಬಹುದು ಇದಕ್ಕೆ ಸರ್ವಾತ್ಮನ ನಿಷೇಧವನ್ನು ಹೇರ್ತದೆ. ಹೀಗಾಗಿ ಈ ವಸ್ತ್ರ ಸಂಹಿತೆ ಅನ್ನುವಂಥದ್ದು ತುಂಬ ಮುಖ್ಯವಾದದ್ದು. ಬೇರೆ ಎಲ್ಲ ಕಡೆಗೆ ನಾವು ಹೇಗೆ ಇದನ್ನು ಪಾಲಿಸ್ತೇವೋ ಅದಕ್ಕೂ ಒಂದು ಪಟ್ಟು ಹೆಚ್ಚಾಗಿ ಮನಸ್ಫೂರ್ತಿಯಾಗಿ ನಾವು ಈ ದೇವಸ್ಥಾನಗಳಿಗಾಗಿರಬಹುದು ಅಥವಾ ಮಠ ಮಂದಿರಗಳಿಗೆ ಹಿರಿಯರ ದರ್ಶನಕ್ಕೆ ಹೋಗುವಾಗ, ಗುರುಗಳ ದರ್ಶನಕ್ಕೆ ಹೋಗುವಾಗ, ದೇವರ ದರ್ಶನಕ್ಕೆ ಹೋಗುವಾಗ ಈ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಇದು ನಮಗೂ ಮಾನಸಿಕವಾದ ವಿಕಾರವನ್ನು ತರುವುದಿಲ್ಲ ಮತ್ತು ಅಲ್ಲಿರುವ ಸುತ್ತಮುತ್ತಲು ನೆರೆದಿರುವಂಥವರಿಗೂ ಕೂಡ ಯಾವುದೇ ರೀತಿಯಾದ ತೊಂದರೆಯನ್ನು ಮಾಡತಕ್ಕಂಥದ್ದು ಅಲ್ಲ ಅನ್ನೋದು. ಈ ರೀತಿಯಾಗಿ ಕೆಲವು ನಿಯಮಗಳನ್ನು ನಮ್ಮ ಪ್ರಾಚೀನರು ತುಂಬ ವಿಚಾರ ಮಾಡಿ ಈ ನಿಯಮಗಳನ್ನು ಹಾಕಿರ್ತಾರೆ. ಶಬ್ದಗಳು ಕೂಡ, ಮಾತನಾಡುವ ಮಾತುಗಳು ಕೂಡ ಯಾವುದು ದೇವಸ್ಥಾನದ ಒಳಗಡೆ ಹೋಗುವಾಗ ಅಲ್ಲಿ ಇವತ್ತಿಗೆ ಅನೇಕ ಕಡೆಗೆ ಬರೆದು ಹಾಕಿರ್ತಾರೆ, ಯಾರು ಶಬ್ದ ಮಾಡಬಾರ್ದು, ಯಾರು ಮಾತಾಡಬಾರ್ದು ಅಂತ ಹೇಳಿ. ಯಾಕೆ? ಅದಕ್ಕೆ ಏನು ಕಾರಣ ಅಂತ ಹೇಳಿ, ಒಬ್ಬೊಬ್ಬರದು ಒಂದೊಂದು ರೀತಿಯ ಮಾತನಾಡುವ ಶೈಲಿ ಆಗಿರ್ಬೋದು ಅಥವಾ ಶಬ್ದಗಳನ್ನು ಬಳಸುವಂತಹ ಶೈಲಿ ಆಗಿರ್ಬೋದು. ಅಪ್ಪಿತಪ್ಪಿಯೂ ಕೂಡ ಅಲ್ಲಿ ಏನಾದರೂ ಅಸಭ್ಯವಾದ ಶಬ್ದಗಳನ್ನು ಬಳಕೆ ಆದರೆ ಅದರಿಂದ ಬಂದಂತಹ ಭಕ್ತರಿಗೆ ಮನಸ್ಸಿಗೆ ನೋವಾಗುವಂತಹ ಅಪಶಬ್ದಗಳ ಪ್ರಯೋಗ ಯಾರಾದರೂ ಮಾಡಿದ್ರೆ ಆ ದೇವಸ್ಥಾನದ ಪರಿಸರಕ್ಕೆ ಅದು ಹಾನಿ ತರ್ತದೆ, ಅಲ್ಲಿಯ ವಾತಾವರಣ ಕಲುಷಿತ ಆಗ್ತದೆ. ಹೀಗಾಗಿ ದೇವರ ಸಂಕೀರ್ತನೆಯನ್ನು ಮಾಡಬಹುದು, ಅಥವಾ ಮನಸ್ಸಿನಲ್ಲಿ ದೇವರ ಧ್ಯಾನವನ್ನು ಮಾಡಬಹುದು, ಅಥವಾ ಇವತ್ತಿಗೆ ಮಠ ಮಂದಿರಗಳಲ್ಲಿ ಗುರು ಹಿರಿಯರಿಂದ ಅಲ್ಲಿ ಬೋಧನೆ ನಡೆದಿರುತ್ತದೆ, ಅದನ್ನು ಕೇಳ್ತಾ ಕೂಡಬಹುದು. ಆದರೆ ನಮ್ಮಿಂದ ಯಾವ ರೀತಿಯ ಶಬ್ದ ಮಾಲಿನ್ಯ ಅಲ್ಲಿ ಆಗಬಾರದು ಅನ್ನೋ ಕಾರಣಕ್ಕಾಗಿ ಅಲ್ಲಿ ಈ ಮಾತನಾಡುವುದಕ್ಕೆ ನಿಷೇಧವನ್ನು ಮಾಡಿರ್ತಾರೆ. ಹೀಗಾಗಿ ಯಾವುದೇ ಅಪಶಬ್ದಗಳ ಪ್ರಯೋಗ ಮಾಡಿ ಅಲ್ಲಿಯ ವಾತಾವರಣವನ್ನು ಕೆಡಿಸಬಾರದು ಅನ್ನೋ ರೀತಿಯಿಂದ ಈ ಎಲ್ಲ ನಿಯಮಗಳನ್ನು ಮಾಡಿರ್ತಾರೆ. ಹೀಗಾಗಿ ನಮ್ಮ ಮಕ್ಕಳಿಗೆ ಬಾಲ್ಯದಿಂದಲೇ ಈ ವಿಚಾರಗಳನ್ನು ಹೇಳಿದರೆ ಮುಂದೆ ಈ ವಿತ್ತಂಡವಾದಂತಹ ಬುದ್ಧಿ, ಧರ್ಮವನ್ನು ನಾನು ಮಾಡೋದಿಲ್ಲ ಅಷ್ಟೇ ಅಲ್ಲ, ಮಾಡುವವರಿಗೂ ಮಾಡಲು ಬಿಡೋದಿಲ್ಲ ಅನ್ನುವಂಥ ಒಂದು ವಿತ್ತಂಡ ಬುದ್ಧಿ, ಇದು ಇಂದಿನ ಯುವಕರಲ್ಲಿ ಬಹಳ ಬೆಳೀತಾ ಇದೆ.
ಇದಕ್ಕಾಗಿ ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಮ್ಮ ಆಚಾರ ವಿಚಾರಗಳನ್ನು ಬಾಲ್ಯದಿಂದಲೇ ಮಕ್ಕಳಲ್ಲಿ ಹಾಕ್ತಾ ಹೋದರೆ ಈ ಎಲ್ಲ ವಿಚಾರಗಳ ಬಗ್ಗೆ ಅವರಲ್ಲಿ ಗೌರವ ಮೂಡ್ತದೆ. ಹೀಗಾಗಿ ದೇವಸ್ಥಾನಗಳಿಗೆ ಹೋಗುವುದಾಗಲಿ, ಅಲ್ಲಿ ವೇಷಭೂಷಗಳ ನಿಯಮಗಳನ್ನು ಪಾಲಿಸುವುದಾಗಲಿ ಮತ್ತು ಅಲ್ಲಿಯ ಪಾವಿತ್ರ್ಯತೆಯನ್ನು ಕಾಪಾಡುವುದಾಗಲಿ ಮತ್ತು ಎಲ್ಲೆಡೆ ಇರುವ ಭಗವಂತನನ್ನು ಅಲ್ಲಿಯೇ ಯಾಕೆ ಕಾಣಬೇಕು ಎಂಬುವಂಥ ತಥ್ಯವನ್ನಾಗಲಿ, ಈ ಎಲ್ಲ ವಿಚಾರಗಳನ್ನು ನಾವು ತಿಳಿದುಕೊಂಡ್ರೆ ಮಾತ್ರ ನಮ್ಮ ಮುಂದಿನವರಿಗೆ ಹೇಳಲು ಸಾಧ್ಯ. ಹೀಗಾಗಿ ನಮ್ಮ ಆಚಾರ ವಿಚಾರಗಳಿಗೆ ಸಂಬಂಧಪಟ್ಟ ವಿಚಾರಗಳು ನಮಗೆ ಮೊದಲು ಚೆನ್ನಾಗಿ ತಿಳಿದಿರಬೇಕು ಅನ್ನೋ ದೃಷ್ಟಿಯಿಂದ ಈ ಎಲ್ಲ ವಿಷಯಗಳನ್ನು ಹೇಳುವಂಥ ಪ್ರಯತ್ನ ಮಾಡಿದೆ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.